ಸಮಾಜ ನಿರ್ಮಾಣದ ಸಂಕಲ್ಪದೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ನಗರದಲ್ಲಿ ಬೈಕ್ ಜಾಗೃತಿ ರ್ಯಾಲಿ ಆಯೋಜಿಸಿದ್ರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ಸ್ವತಃ ಬೈಕ್ ಚಾಲನೆ ಮಾಡುವ ಮೂಲಕ ರ್ಯಾಲಿಗೆ ಚಾಲನೆ ನೀಡಿದರು. ರ್ಯಾಲಿಯಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಗನ್ನಾಥ್ ರೈ, ಡಿವೈಎಸ್ಪಿ ಪ್ರಕಾಶ್ ಆರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ರು. ಬಿಬಿ ರಸ್ತೆ, ಎಂಜಿ ರಸ್ತೆ ಮತ್ತು ಬಜಾರ್ ರಸ್ತೆಯ ಮೂಲಕ ಸಂಚರಿಸಿದ ರ್ಯಾಲಿ ಸಾರ್ವಜನಿಕರಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಿತು. ಇದೇ ವೇಳೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಡ್ರಗ್ಸ್ ಸೇವನೆ ಮತ್ತು ಮಾರಾಟದಿಂದ ಯುವಜನರು ದೂರವಿರಬೇಕು. ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿ ದೊರೆತರೆ ತಕ್ಷಣ ಪೊಲೀಸರಿಗೆ ತಿಳಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿ ಮತ್ತು ಮಾನ್ಯ ಗೃಹ ಸಚಿವರದ್ದು ಆದೇಶ ಮೇರೆಗೆ ಡ್ರಗ್ ಅಬ್ಯೂಸ್ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪೂರ್ತಿ ಡಿಸ್ಟಿಕಲ್ಲಿ. ಅದೇ ವಿಚಾರ ಬಗ್ಗೆ ಈ ಎರಡು ಟ್ಯಾಗ್ಲೈನ್ ತಗೊಂಡು ಬೇಡ ಬ್ರೋ ಮತ್ತು ರೈಸ್ ಕರ್ನಾಟಕ, ಈ ಎರಡು ಟ್ಯಾಗ್ಲೈನ್ ತಗೊಂಡು ನಾವು ಪೂರ್ತಿ ಡಿಸ್ಟಿಕಲ್ಲಿ ಬೃಹತ್ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಅದೇ ರೀತಿ ಪೂರ್ತಿ ಡಿಸ್ಟಿಕಲ್ಲಿ ಶಾಲಾ ಮಕ್ಕಳ ಜೊತೆ, ಕಾಲೇಜ್ ಮಕ್ಕಳ ಜೊತೆ ನಾವು ಬೇರೆ ಬೇರೆ ಥರದ್ದು ಎಸೆ ಕಾಂಪಿಟೇಷನ್, ಪೇಂಟಿಂಗ್ ಕಾಂಪಿಟೇಷನ್, ಬೀದಿ ನಾಟಕ ಮುಖಾಂತರ ಡ್ರಗ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದೀವಿ. ಅದೇ ವಿಚಾರ ಬಗ್ಗೆ ಇವತ್ತು ನಾವು ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಆಫೀಸರ್ಸ್ ಜೊತೆಗೆ ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ ಚಿಕ್ಕಬಳ್ಳಾಪುರ ಟೌನಲ್ಲಿ. ಈ ಟ್ಯಾಗ್ಲೈನ್ಸ್ ತಗೊಂಡು ಬೇಡ ಬ್ರೋ ಮತ್ತು ರೈಸ್ ಕರ್ನಾಟಕದು ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಬೇಕು, ಆ ವಿಚಾರ ಬಗ್ಗೆ ಬೈಕ್ ರ್ಯಾಲಿ ಆಗಿದೆ. ಪಬ್ಲಿಕ್ಕಿಂದ ತುಂಬ ಸಹಕಾರ ಸಿಕ್ಕಿದೆ. ಅದೇ ವಿಚಾರ ಬಗ್ಗೆ ನಾವು QR ಕೋಡ್ ಕೂಡ ಪಬ್ಲಿಕ್ ಪ್ಲೇಸಸಲ್ಲಿ ಹಾಕ್ತಾ ಇದ್ದೀವಿ. ಆ QR ಕೋಡ್ಗೆ ಸ್ಕ್ಯಾನ್ ಮಾಡಿ ಪಬ್ಲಿಕ್ ಹತ್ರ ಯಾವುದು ಮಾಹಿತಿ ಇದೆ ಮಾದಕ ವಸ್ತು ಬಗ್ಗೆ, ಗಾಂಜಾ ಬಗ್ಗೆ, ಬೇರೆ ಯಾವುದು ಡ್ರಗ್ಸ್ ವಿಚಾರ ಬಗ್ಗೆ, ಅದನ್ನು ಅವರಿಗೆ ಈಸಿಯಾಗಿ ಶೇರ್ ಮಾಡೋಕ್ಕೆ ಆಗುತ್ತೆ. ಎಲ್ಲ ಪಬ್ಲಿಕ್ ಪ್ಲೇಸಸಲ್ಲಿ ಆ QR ಕೋಡ್ದು ಪೋಸ್ಟರ್ಸ್ ಕೂಡ ನಾವು ಹಾಕಿದ್ದೀವಿ ಇವತ್ತು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.